ಅಯೋಧ್ಯೆಯಲ್ಲಿ ರಾಮ ಮಂದಿರ ದೇಗುಲ ನಿರ್ಮಾಣ ಸಂಪೂರ್ಣವಾಗಿದೆ. ಎಸ್, 7 ದೇಗುಲಗಳ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದ್ದು, ಇದೇ ನವೆಂಬರ್ 25ರಂದು ಪ್ರಧಾನಿ ಮೋದಿ ಅವರಿಂದ ದೇಗುಲದ ಧ್ವಜಾರೋಹಣ ನಡೆಯಲಿದೆ. ಎಸ್, ರಘುಕುಲ ತಿಲಕ, ಮರ್ಯಾದಾ ಪುರುಷೋತ್ತಮ, ಅಯೋಧ್ಯಾವಾಸಿ ಪ್ರಭು ಶ್ರೀ ರಾಮಲಲ್ಲಾನ ದೇಗುಲ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿದೆ. ಅಯೋಧ್ಯೆಯ ಶ್ರೀ ರಾಮ ಮಂದಿರ ಸಂಕೀರ್ಣದಲ್ಲಿರುವ ಪ್ರಭು ಶ್ರೀ ಬಾಲಕ ರಾಮನ ಮುಖ್ಯ ಗರ್ಭಗುಡಿ ಸೇರಿದಂತೆ ದೇವಾಲಯದ ನಿರ್ಮಾಣವು ಸಂಪೂರ್ಣಗೊಂಡಿದೆ ಎಂದು ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಘೋಷಣೆ ಮಾಡಿದೆ. ಬಾಲಕ ಶ್ರೀ ರಾಮಲಲ್ಲಾ ಇರುವ ಗರ್ಭಗುಡಿ ಸೇರಿ ದೇಗುಲಗಳ ನಿರ್ಮಾಣವು ಸಂಪೂರ್ಣವಾಗಿದ್ದು, ಇಲ್ಲಿ ಮಹಾದೇವ, ಗಣೇಶ, ಹನುಮಂತ, ಸೂರ್ಯದೇವ, ಭಗವತಿ ಮತ್ತು ಅನ್ನಪೂರ್ಣೆಗೆ ಸಮರ್ಪಿತವಾದ 6 ದೇಗುಲಗಳ ನಿರ್ಮಾಣವು ಸಂಕೀರ್ಣದಲ್ಲಿ ಪೂರ್ಣಗೊಂಡಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಸಂಕೀರ್ಣದಲ್ಲಿನ ಶೇಷಾವತಾರ ದೇಗುಲದ ನಿರ್ಮಾಣವೂ ಸಹ ಮುಗಿದಿದ್ದು, ಎಲ್ಲ ದೇವಾಲಯಗಳ ಮೇಲೆ ಧ್ವಜ ಹಾಗೂ ಕಲಶಗಳನ್ನು ಸ್ಥಾಪಿಸಲಾಗಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಅಲ್ಲದೆ ಆವರಣದ ಮತ್ತೊಂದು ಮಂದಿರದಲ್ಲಿ ವಾಲ್ಮೀಕಿ, ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ ಋಷಿಗಳಿಗೆ, ನಿಷಾದರಾಜ ಶಬರಿ ಮತ್ತು ಋಷಿ ಪತ್ನಿ ಅಹಲ್ಯರಿಗೆ ಸಮರ್ಪಿತವಾದ ಒಂದು ಸಪ್ತ ಮಂಟಪ ನಿರ್ಮಾಣವಾಗಿದೆ. ಜೊತೆಗೆ ಸಂತ ತುಳಸಿದಾಸ ಮಂದಿರವೂ ಕೂಡ ನಿರ್ಮಾಣವಾಗಿದ್ದು, ಅಲ್ಲಿ ಜಟಾಯು ಮತ್ತು ಅಳಿಲಿನ ಪ್ರತಿಮೆಗಳನ್ನ ಸ್ಥಾಪಿಸಲಾಗಿದೆ ಎಂದು ತಿಳಿದು ಬಂದಿದೆ. 2020ರಲ್ಲಿ ಆಗಸ್ಟ್ 5ರಂದು ರಾಮ ಮಂದಿರ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿತ್ತು. 2024ರ ಜೂನ್ 22ರಂದು ಬಾಲರಾಮನ ಮಂದಿರದ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಇದೀಗ 2025ರ ಇದೇ ನವೆಂಬರ್ 25ರಂದು ಪ್ರಧಾನಿ ಮೋದಿಯವರು ಅಯೋಧ್ಯೆಗೆ ಬಂದು ರಾಮ ಜನ್ಮಭೂಮಿಯ ದೇವಾಲಯದ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಒಟ್ಟಾರೆ ಭಾರತೀಯರ ಆರಾಧ್ಯ ಮೂರ್ತಿ ಪ್ರಭು ಶ್ರೀರಾಮನ ದೇಗುಲದ ನಿರ್ಮಾಣ ಕಾರ್ಯವೆಲ್ಲವೂ ಸಂಪೂರ್ಣಗೊಂಡಿದ್ದು, 10 ಎಕರೆ ಪ್ರದೇಶದಲ್ಲಿ ಪಂಚವಟಿ ಉದ್ಯಾನ ನಿರ್ಮಾಣ, ಸುಸಜ್ಜಿತವಾದ ರಸ್ತೆ ವ್ಯವಸ್ಥೆ, ಟ್ರಸ್ಟ್ ಕಚೇರಿ, ಅತಿಥಿ ಗೃಹ, ಸಭಾಂಗಣ ಇತ್ಯಾದಿ ಕಟ್ಟಡಗಳ ನಿರ್ಮಾಣ ಕಾರ್ಯವು ಭರದಿಂದ ನಡೆಯುತ್ತಿದೆ ಎಂದು ಟ್ರಸ್ಟ್ ತಿಳಿಸಿದೆ.